ಹಾಯ್ ನಮಸ್ಕಾರ ಸ್ನೇಹಿತರೆ. ಪ್ರತಿ ಶನಿವಾರದಂಗೆ ನಮ್ಮ ಬಾಸ್ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೊರಟೆ. ಆಗಲೇ ಬೆಳಕಾಗಿತ್ತು. ಸರಿ ಅಂದ್ಬಿಟ್ಟು ಕಾರಲ್ಲಿ ನಿಧಾನಕ್ಕೆ ಹೊರಟೆ. ನೋಡಿದ್ರೆ ದೇವಸ್ಥಾನ ತೆಗ್ದಿರಲಿಲ್ಲ ಇನ್ನು. ಆಗ ತಾನೇ ನಮ್ಮ ಗೌಡ ಸ್ವಾಮಿಯವರು ದೇವಸ್ಥಾನವನ್ನು ಓಪನ್ ಮಾಡ್ತಾಯಿದ್ರು. ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ದೇವ್ರ ದರ್ಶನ ಮಾಡಿ ದೇವಸ್ಥಾನ ಸುತ್ತ ಹಾಕಿ, ಹಾಗೆ ಪ್ರತಿ ಶನಿವಾರದ ಅನ್ನದಾನಕ್ಕೆ ತರಕಾರಿ ಹೆಚ್ಚೋಕ್ಕೆ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ರಿ. ಒಂದು ಕಡೆ ತರಕಾರಿ ಹಚ್ಚಿದ್ಮೇಲೆ ನಮ್ಮ ರಮೇಶ್ ಸ್ವಾಮಿಯವರು ಸೌದೆ ಒಲೆ ರೆಡಿ ಮಾಡಿಕೊಂಡು ಒಗ್ಗರಣೆ ರೆಡಿ ಮಾಡ್ಕೊತಾಯಿದ್ರು. ಮತ್ತೊಂದು ಕಡೆ ಸ್ವಾಮಿಗೆ ಅಭಿಷೇಕ ನಡೀತಾ ಇತ್ತು. ತಾವು ನೋಡ್ಬೋದು, ಪಂಚಾಮೃತ ಅಭಿಷೇಕ, ಹಾಲಾಭಿಷೇಕ, ತುಪ್ಪದ ಅಭಿಷೇಕ, ಗಂಧದ ಅಭಿಷೇಕ, ಭಸ್ಮಾಭಿಷೇಕ, ಹಲವು ಬಗೆಯ ಅಭಿಷೇಕಗಳು ಪ್ರತಿ ವಾರ ನಡೀತಾ ಇರುತ್ತೆ. ತಾವೆಲ್ಲ ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗ್ಬೋದು. ನೋಡಿ, ಪೊಂಗಲೆಲ್ಲ ಮುಗೀತು. ಪೊಂಗಲೆಲ್ಲ ಮುಗಿದ್ಮೇಲೆ ದೇವರಿಗೆ ನೈವೇದ್ಯ ಇಟ್ಟು, ಹಾಗೆ ಅನ್ನದಾನಕ್ಕೆ ದಾಸೋಹಕ್ಕೆ ಪೂಜೆ ಆಗಿ, ತದನಂತರ ಸ್ವಾಮಿಗೆ ಮಹಾಮಂಗಳಾರತಿ ನೈವೇದ್ಯ, ಹಣ್ಣು ಕಾಯಿ ನೈವೇದ್ಯ ಮಾಡಿ ಬಂದಿರೋ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಕೊಟ್ಟು, ಹಾಗೆ ಬಂದಿರೋ ಭಕ್ತಾದಿಗಳಿಗೆ ದಾಸೋಹ ವಿನಿಮಯ ಮಾಡಿ ಬಂದಿರೋ ಭಕ್ತರೆಲ್ಲ ಸಂತೃಪ್ತಿಯಾಗಿ ಹೊಟ್ಟೆ ತುಂಬ ಊಟ ಮಾಡಿ ಇವತ್ತಿನ ಕಾರ್ಯಕ್ರಮ ಮುಗಿಸಿ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಮಾದನಾಯಕನಹಳ್ಳಿ ಸಮೀಪವಿರುವ ಲಕ್ಷ್ಮೀಪುರ ಕಾಲೋನಿಯ KG ಶ್ರೀಕಂಠಪುರ ಗ್ರಾಮದ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಶ್ರೀ ಸ್ವಾಮಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಪ್ರತಿ ಶನಿವಾರ ಇಲ್ಲಿ ಅನ್ನದಾಸೋಹ, ವಿಶೇಷ ಅಲಂಕಾರ, ವಿಶೇಷ ಪೂಜೆ ಇರುತ್ತದೆ. ಸ್ವಾಮಿಯ ಕೃಪೆಗೆ ಪಾತ್ರರಾಗುವ ಭಕ್ತಾದಿಗಳು ತಪ್ಪದೇ ಇಲ್ಲಿ ಭೇಟಿ ಮಾಡಬೇಕಾಗಿ ವಿನಂತಿ.